ಹಾಯ್ ಗಾಯ್ಸ್, ಟೈಮ್ ಬಂದು 11 ಗಂಟೆ. ನನ್ನ ಕೆಲಸ ಮುಗಿಸೋಷ್ಟರಲ್ಲಿ ಇವತ್ತು ಇಷ್ಟೊತ್ತಾಯಿತು ಗಾಯ್ಸ್. ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒನ್ಸ್ ಅಗೇನ್ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋ ನೋಟಿಫೈ ಸಿಗುತ್ತೆ ಅಂತ ಹೇಳ್ತಾ, ಸೊ ಗಾಯ್ಸ್, ಕೆಲಸನೂ ಸಾಕು, ವಾರನೂ ಸಾಕು, ಪೂಜೆನೂ ಸಾಕು, ನಿಜಕ್ಕೂ ಸಾಕು 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 ಸಾಕು. ಸೊ ಏನಪ್ಪ ಅಂದರೆ ಬೆಳಗ್ಗೆ ಎದ್ದಾಗ 3 ಗಂಟೆ, ಈಗ 11 ಗಂಟೆ. ಒಂದು ಕಪ್ ಕಾಫಿ ಬಿಟ್ಟರೆ ಇನ್ನೇನು ತೊಗೊಂಡಿಲ್ಲ. ಸ್ವಲ್ಪ ಈ ಥರ ಡಿಫ್ರೆಂಟ್ ಚಿತ್ರಾನ್ನ, ಕಾಯಿ ಎಲ್ಲ ಮಸಾಲೆ ರುಬ್ಬ ಹಾಕಿ ಮಾಡೋ ಚಿತ್ರಾನ್ನ ಮಾಡಿದ್ದೀನಿ. ತಿಂಡಿ ತಿನ್ನಬೇಕು. 11 ಗಂಟೆ ಆಯಿತು ಗೈಸ್, ಕರೆಕ್ಟಾಗಿ 11 ಗಂಟೆ. ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಇಷ್ಟೊತ್ತಾಗಿದೆ ನೋಡಿ. 11 ಗಂಟೆ. ಸ್ವಲ್ಪ ತಿಂಡಿ ತಿಂದು ಮುಗಿಸಿ ಹಳೆ ಮನೆ ಹತ್ರ ಸ್ವಲ್ಪ ನನ್ನ ಫ್ರೆಂಡ್ಸ್ನೆಲ್ಲ ಕರೆದು ಬರಬೇಕು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ. ಸೊ ಹೋಗ್ತಾ ಇದ್ದೀನಿ, ಹಳೆ ಮನೆ ಹತ್ರ ಹೋಗ್ತೀನಿ. ಆಮೇಲಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೂದಮ್ಮ ಕಿರ್ಚುತ್ತಾ ಇದ್ದಾರೆ. ಏನಮ್ಮ ಬನ್ನಿ, ಅಲ್ಲೋ ಕೂತ್ಕೊಂಡು ಹೂ ಹೂ ಅಂದರೆ ನಮ್ಮನೆ ಇರೋದೆಲ್ಲಿ, ನೀನು ಕಿರ್ಚುತ್ತಾ ಇರೋದೆಲ್ಲಿ? ನಮ್ಮನೆ ಹತ್ರ ಕಿರ್ಚು ಬಾ ಬಾ. ಸೊ ನಾವು ಹಾಗೆ ಕಾಮಿಡಿ ತಮಾಷೆ ತಿಂಡಿ ತಿಂದ್ಬಿಟ್ಟು ಸ್ವಲ್ಪ ಹೂದಮ್ಮ ಬಂದಿದ್ದಾರೆ, ಅವ್ರನ್ನೂ ಕರಿಬೇಕು. ಸ್ವಲ್ಪ ಹೂವೆಲ್ಲ ತೊಗೊಂಡು ಎಲ್ಲ ಬೆಳಗ್ಗೆಯಿಂದ ಏನೇನಾಯಿತು ಸಣ್ಣ ಪುಟ್ಟದ್ದು ಮಾಡ್ಕೊಂಡಿದ್ದೀನಿ. ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ದಾಹ ಆಗ್ತಾಯಿದೆ, ಸುಸ್ತಾಗ್ತಿದೆ. ತಿಂಡಿ ತಿನ್ನಬೇಕು ಫಸ್ಟ್. ಹೂದಮ್ಮನಿಗೆ ಫಸ್ಟು ಕಳಿಸ್ಬೇಕು. ಸೊ ಸ್ಟೇ ಟ್ಯೂನ್. ಇವತ್ತೊಂಥರ ಡಿಫ್ರೆಂಟ್ ಚಿತ್ರಾನ್ನ ಮಾಡಿದ್ದೀನಿ. ಅಡುಗೆ ಮನೆ ಫುಲ್ಲು ಉಜ್ಜಿ ತಿಕ್ಕಿ ಪಳ 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 ಅನ್ನಿಸ್ಬಿಟ್ಟಿದ್ದೀನಿ. ಎಲ್ಲಾನು ಮುಗೀತು, ಎಲ್ಲ ಕೆಲಸ ಮುಗೀತು. ಸೊ ಗಾಯ್ಸ್, ಬೆಳಗ್ಗೆಯಿಂದ ಏನಾಯಿತು ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಹಳೆ ಮನೆ ಹತ್ರ ಹೋಗಿ ಬರ್ತೀನಿ. ಫಸ್ಟು ಹೂದಮ್ಮನ್ನ ಹೂ ತೊಗೋತೀನಿ. ಓಕೆ, ಇಂದಿನ ವ್ಲಾಗಲ್ಲಿ ನೋಡಿದ್ದೀರಾ ಏನೇನಾಗ್ತಾಯಿದೆ ಅಂತ. ಸೊ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ವಾಕ್ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ಗೋಡೌನೆಲ್ಲ ಅಡುಗೆ ಮಾಡೋ ಜಾಗ, ನಾವು ಅನ್ನ ತಿನ್ನೋ ಜಾಗ. ಸೊ ಗೋಡೌನ್ನ ನೋಡಿ, ಕರೆಕ್ಟಾಗಿ ಟೈಮ್ 5:15. ನಾನಿವಾಗ ವಾಕ್ ಮುಗಿಸ್ಕೊಂಡು ಬಂದು ಗೋಡೌನ್ ತೊಳಿತಾ ಇರೋಂಥದ್ದು. ಕಾಸ್ಟಿಕ್ ಸೋಡಾ, ನಿಂಬೆ ಉಪ್ಪು ಅದೆಲ್ಲ ಸಿಗುತ್ತೆ, ಅದನ್ನೆಲ್ಲ ಹಾಕಿ ನಿರ್ಮಾ ಪೌಡರೆಲ್ಲ ಹಾಕಿ ಗೋಡೌನ್ನ ವಾಶ್ ಮಾಡ್ತಾಯಿದ್ದೀನಿ. ಯಾಕಂದರೆ ತುಂಬ ಜಿಡ್ಡಾಗಿತ್ತು ಗೈಸ್. ನಮ್ಮ ಹತ್ರ ಕ್ಲೀನರ್ಸ್ ಬರ್ತಾರೆ, ತೊಳಿತಾರೆ, ಇಲ್ಲ ಅಂತಲ್ಲ. ಬಟ್ ಹಬ್ಬ ಪೂಜೆ ಇರುವಾಗ ನಾವು ಕೆಲಸ ಮಾಡೋ ಜಾಗದಲ್ಲಿ ಈಗ ಹೋಮ ಅದೆಲ್ಲ ಮಾಡ್ತೀವಿ ಅಂದಾಗ ನೀಟಾಗಿ ತೊಳೆದು ಮಾಡಿದ್ರೇ ಮನಸ್ಸಿಗೆ ಸಮಾಧಾನ ಆಗೋದು. ಸೊ ನಾವೆಲ್ಲ ಮಕ್ಕಳು ನಾನು ಎಲ್ಲ ಸೇರಿಕೊಂಡು ಉಜ್ಜಿ ನೀಟಾಗಿ ತೊಳಿತಾ ಇದ್ದೀವಿ. ಸೊ ನಾವು ಯಾವುದೇ ಕೆಲಸನೂ ಅಂಡರ್ ಎಸ್ಟಿಮೇಟಾಗಿ ಮಾಡಬಾರ್ದು. ಅಯ್ಯೋ ಅದನ್ನು ಮಾಡಬೇಕಾ, ಅಯ್ಯೋ ಇದನ್ನು ಮಾಡಬೇಕಾ ಅಂತ. ಮಾಡೋ ಕೆಲಸನ ಅಚ್ಚುಕಟ್ಟಾಗಿ ನೆಮ್ಮದಿಯಾಗಿ ಖುಷಿಯಿಂದ ಮಾಡಿದ್ರೆ ನಮ್ಗೆ ಅಲ್ಲೇ ಭಗವಂತ ಒಲಿಯೋದು. ಸೊ ಇದು ಯಾಕಪ್ಪ ನಾನು ಮಾಡಬೇಕು, ಇದು ನನ್ನ ಕೆಲಸ ಅಲ್ಲ ಅಂತ ಅಂದ್ಕೋಬಾರ್ದು. ಅಲ್ಲೆಲ್ಲ ನೀರು ಅಲ್ಲಲ್ಲೇ ಐತೆ. ಸ್ಟೋರ್ ರೂಮ್ ಡೋರಿಂದ ತಳ್ಳು, ಫ್ರಿಜ್ ಕೆಳಗಡೆಯಿಂದ ತಳ್ಳು. ಅಲ್ಲಿ ನಾನಿವಾಗ ಮಾಪ್ ಮಾಡ್ಕೊತೀನಿ, ತಳ್ಳು. ನೀಟಾಗಿ ನೀರೇ ಸಿಗುತ್ತೆ ಮಾಪ್ಗೆ. ಆ ಕಡೆಯಿಂದ ತಳ್ಳು. ಅಲ್ಲಿ ಬಕೆಟ್ಸ್ ಕೆಳಗಡೆಯಿಂದ ಬರ್ತೈತೆ ನೋಡು ನೀರು. ಟೈಮ್ ಆಯಿತು, ತಿಂಡಿ ಮಾಡಬೇಕು, ತಳ್ಳು ಬೇಗ ಬೇಗ. ಎಲ್ಲ ನೀಟಾಗಿ ಉಜ್ಜಿ ನೀರು ಹಾಕಿ ಬಿಸಿನೀರು ಕಾಯಿಸಿ ತೊಳೆದಂಥದ್ದು ಇವತ್ತು. ಯಾಕಂದರೆ ಜಿಡ್ಡು ಹೋಗಲಿ ಅಂತ ಒಂದು ಕಡೆಯಿಂದ ಎಲ್ಲ ಮಾಪ್ ಮಾಡ್ಕೋತಾ ಇದ್ದೀನಿ. ಸೊ ಕೆಲಸ ಇತ್ತು, ಹುಡುಗರು ಬರ್ತಾರೆ ಮತ್ತೆ ಗಲೀಜು ಮಾಡ್ತಾರೆ. ಅವ್ರು ಗಲೀಜು ಮಾಡ್ತಾರೆ ಅಂತ ನಾವು ಹಾಗೆ ಬಿಡೋಕ್ಕಾಗಲ್ಲ. ಗಲೀಜಾಗಿರೋದನ್ನ ತೊಳ್ಕೊಂಡು ಮತ್ತೆ ಗಲೀಜಾದರೂ ಪರವಾಗಿಲ್ಲ. ಸೊ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದವಳು ಮೇಲೆ ಹೋಗಲೇ ಇಲ್ಲ. ಫಸ್ಟ್ ಇಲ್ಲೆಲ್ಲ ಮುಗಿಸ್ಕೊಂಡು ಮೇಲೆ ಹೋಗೋಣ ಅಂತ. ಮಕ್ಕಳಿಗೆ ಸ್ಕೂಲ್ ಇತ್ತು, ತಿಂಡಿ ಮಾಡಬೇಕಿತ್ತು, ಹಾಲು ಕಾಯಿಸಿ ಕಾಫಿ ಕುಡಿಬೇಕು ಅನ್ನಿಸ್ತಿತ್ತು. ಬೆಳಿಗ್ಗೆ 3 ಗಂಟೆ ಆ್ಯಕ್ಚುಲಿಯಿಂದ ತಣ್ಣೀರು ಒಳಗೆ ನಿಂತಿದ್ದೀನಿ. ಸೊ ತುಂಬ ಚಳಿ ಥಂಡಿ ಹೊಡಿತಾ ಇದೆ. ಸೊ ಬೇಗ ಎಲ್ಲ ಕೆಲಸ ಮುಗಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ಬಾಗಿಲು ತೊಳೆದು ರಂಗೋಲೆ ಹಾಕೋಗಿದ್ದೆ. ಗೋಡೌನೆಲ್ಲ ಇವಾಗ ತೊಳೆದು ನೀಟಾಗಿ ಮಾಪ್ ಮಾಡಿಬಿಡೋಣ ಅಂತ ಎಲ್ಲ ಮುಗಿಸ್ಕೊಂಡು ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಕೆಲಸ ಮಾಡ್ತಾನೆ ಬ್ರೈನ್ನ ಯೂಸ್ ಮಾಡ್ತೀವಿ ನಾವು ಹೆಣ್ಮಕ್ಳು ಹಂಗೇ. ಸೊ ಎಲ್ಲ ಮಸಾಲೆ ರುಬ್ಬಾಕಿ ಕಾಯಿ ಚಿತ್ರಾನ್ನ ಮಾಡ್ತಾರಲ್ಲ ಆ ರಥ ಮಾಡೋಣ ಅಂತ ಮನೆಗೆ ಬಂದು ಕೈಕಾಲು ಮುಖ ತೊಳೆದು ಫ್ರೆಶ್ ಅಪ್ ಆಗಿ ಈಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಎಣ್ಣೆ ಇಟ್ಟು ಏನೇನು ರುಬ್ಕೊಂಡಿದ್ದೀನಿ ಅಂದರೆ 1 ಪೀಸ್ ಚಕ್ಕೆ, ಲವಂಗ, ಕಾಳು ಮೆಣಸು, ಹಸಿರುಮೆಣ್ಸಿನ್ಕಾಯಿ, ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟು ರುಬ್ಕೊಂಡು ಸೈಡ್ಗೆ ಇಟ್ಕೊಂಡು ಪ್ಯಾನ್ ಇಟ್ಕೊಂಡು 1 ಸ್ಪೂನ್ ಎಣ್ಣೆ, ಸಾಸಿವೆ, ಕರಿಬೇವು, ಸ್ವಲ್ಪ ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, 1 ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕಿ 1-2 ಬೆಳ್ಳುಳ್ಳಿನ
ಚೆನ್ನಾಗಿ ಜಪ್ಪಟ ಹಾಕಿ ಅರೋಮ ಬರೋ ತನಕ ಹಸಿ ವಾಸನೆ ಹೋಗೋ ತನಕ ರೋಸ್ಟ್ ಮಾಡಿಕೊಂಡು ನಾವೇನು ಕಾಯಿ ಕಡಲೆ ಅದೆಲ್ಲ ಮಸಾಲೆ ರುಬ್ಕೊಂಡಿದ್ವಿ ಆ ಮಸಾಲೆನ ಇದಕ್ಕೆ ಹಾಕಿ ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೊಂಡು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಕನ್ಸಿಸ್ಟೆನ್ಸಿ ಹೆಚ್ಕೊಂಡ್ರೆ ಕಾಯಿ ಕಡಲೆ ಹಾಕಿರೋದಕ್ಕೆ ಟೈಟ್ ಆಗಿಬಿಡುತ್ತೆ. ಸೊ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೊಂಡ್ರೆ ಕಾಯಿ ಚಿತ್ರಾನ್ನ ಅಥವಾ ಮಸಾಲ ಚಿತ್ರಾನ್ನ ರೆಡಿ ಆಗುತ್ತೆ. ಈಸಿ, ಆಮೇಲೆ ಬೇಗ, ಟೇಸ್ಟಿ ಕೂಡ ಡಿಫ್ರೆಂಟಾಗಿ ಆಗುತ್ತೆ. ಅದ್ರ ಜೊತೆಗೆ ಅಡುಗೆ ಮನೆ ಕ್ಲೀನಿಂಗ್ ಇವತ್ತು ಇಟ್ಕೊಂಡಿದ್ದೀನಿ. ಎಲ್ಲ ಕ್ಲೀನ್ ಮಾಡಿದ್ದೆ, ನೀವು ನೋಡಿದ್ರೆ ಹಿಂದಿನ ವ್ಲಾಗಲ್ಲಿ. ಅಡುಗೆ ಮನೆ ಅಂತೂ ಈಗ ವಾರ ಪೂಜೆ ಅಥವಾ ಏನೋ ಹೋಮ ಮಾಡುವಾಗ ಎಲ್ಲ ಪಾತ್ರೆ ತೆಗೆದು ತೊಳೆದು ಅಡುಗೆ ಮನೆಯೆಲ್ಲ ಉಜ್ಜಿ ತಿಕ್ಕಿ ತೊಳೆದ್ರೇ ಸಮಾಧಾನ. ರೈಸ್ ಕೂಡ ಮಾಡಿದೆ. ಈ ಗೊಜ್ಜಿಗೆ ರೈಸ್ನ ಕಲಿಸಿದ್ರೆ ಮಸಾಲೆ ಚಿತ್ರಾನ್ನ ರೆಡಿ ಆಗಿಬಿಡುತ್ತೆ. ಸೊ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಅವ್ರ ತಿಂಡಿಗೆ ಬರೋ ಟೈಮಲ್ಲಿ ಬಾಕ್ಸ್ ಎಲ್ಲ ರೆಡಿ ಮಾಡೋಣ ಅಂತ ಹೇಳಿ ಈ ಕಡೆ ಮಸಾಲೆ ಚಿತ್ರಾನ್ನ ಕೂಡ ಕುದೀತಾ ಇದೆ. ನಿಜಕ್ಕೂ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಕೆಲಸ ಇರುವಾಗ ಹಂಗೆ ಸ್ವಲ್ಪ ಹರಿಬರಿ. ನಾನು ಆಗಲೇ ಹೇಳಿದೆ ತುಂಬ ಕಾಫಿ ಕುಡಿಬೇಕು ಅನ್ನಿಸ್ತಾಯಿತ್ತು. 6 ಗಂಟೆ ಆದಮೇಲೆ ಚಳಿ ಬರ್ತಾಯಿತ್ತು ನನಗೆ. ಸೊ ಸ್ಟ್ರಾಂಗಾಗಿ ಒಂದು ಕಪ್ ಕಾಫಿ ಮಾಡಿ ಫಸ್ಟ್ ಕಾಫಿ ಕುಡಿಯೋಣ ಅಂತ ಕುತ್ಕೊಂಡು ಕುಡಿಯೋಕ್ಕೂ ಟೈಮ್ ಇಲ್ಲ. ಕರ್ಟನ್ಸ್ ಎಲ್ಲ ತೆಗೆದು ಮಿಷಿನ್ಗೆ ಹಾಕಿದ್ದೆ. ಇನ್ನೂ ಎಷ್ಟಪ್ಪ ಇದೆ ಅಂತ ಚೆಕ್ ಮಾಡೋಕ್ಕೆ ಅಂತ ಬಂದೆ. ಮಿಷಿನ್ ಇನ್ನೂ ಓಡ್ತಾನೇ ಇದೆ. ಇನ್ನೂ ಬೆಳಕು ಕೂಡ ಅಷ್ಟು ಬೆಳಕರ್ದಿಲ್ಲ. ಅಷ್ಟರಲ್ಲಾಗಲೇ ಇಷ್ಟೆಲ್ಲ ಕೆಲಸ ಮಾಡಿ ಗ್ಲೀಸರೆಲ್ಲ ಆನ್ ಮಾಡಿ ಮಕ್ಕಳನ್ನೆಲ್ಲ ಸ್ನಾನಕ್ಕೆ ಕಳಿಸಿ ನನ್ನ ಮಗನ ಟ್ಯೂಷನಿಗೆ ಕಳಿಸಿ ಸತೀಶ್ ಎದ್ರು ಅವ್ರಿಗೂ ಕೂಡ ತಿಂಡಿ ಕೊಟ್ಟು ಸ್ವಲ್ಪ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಗೈಸ್. ಒಂದ್ಸಲಿ ಎಲ್ರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದರೆ ಒಂದ್ಸಲಿ ಮಾಡಿ ನೋಡಿ. ಇದರಲ್ಲಿ ಚಪಾತಿ, ದೋಸೆ, ಏನಾದರೂ ಪರೋಟ ಏನಾದರೂ ತಿನ್ಬೋದು. ಅನ್ನಕ್ಕೆ ತುಂಬ ಒಳ್ಳೆ ಕಾಂಬಿನೇಷನ್. ಸ್ವಲ್ಪ ಮೆಣಸು, ಹಸಿರು ಮೆಣಸಿನ್ಕಾಯಿ ಹಾಕಿದ್ನೆಲ್ಲ ಖಾರವಾಗಿತ್ತು, ತುಂಬ ಚೆನ್ನಾಗಿತ್ತು. ಅದ್ರ ಜೊತೆ ಸತೀಶ್ಗೆ ಅಂತ ಸ್ವಲ್ಪ ಚಪಾತಿ ಕೂಡ ಮಾಡಿದ್ದೀನಿ. ಅವ್ರು ಬೆಳಗ್ಗೆ ರೈಸ್ ಅಂದರೆ ಬೇಜಾರು ಮಾಡ್ಕೋತಾರೆ. ಈ ಕಡೆ ಬೇಗ ಬೇಗ ರೈಸ್ ಎಲ್ಲ ಕಲಸಿ ಡಬ್ಬಿ ಕಟ್ತಾಯಿದ್ದೀನಿ. ಒಂದು ರೀತಿ ಆದರೆ ನಾನು ಪ್ರತಿ ಸಲ ಹೇಳ್ತೀನಿ, ಯಾರಾದರೂ ಮಾಡಿಬಿಡ್ಬೋದು. ಎರಡೆರಡು ಮಾಡಬೇಕು ಅಂದಾಗ ಸ್ವಲ್ಪ ಕೆಲಸ ಇದ್ದಾಗ ಬೇಜಾರಾಗುತ್ತೆ, ಕಿರಿಕಿರಿ ಆಗುತ್ತೆ, ಟೆನ್ಷನ್ ಆಗುತ್ತೆ, ಎಲ್ಲನೂ ಆಗುತ್ತೆ. ಈಗ ಅಡುಗೆ ಮನೆ ಬೇರೆ ಎಲ್ಲ ಕ್ಲೀನ್ ಮಾಡಬೇಕಲ್ವಾ, ಇಷ್ಟೆಲ್ಲ ಕೆಲಸ ಮಾಡಿ ಬಂದಿದ್ದೀನಿ ಆಲ್ರೆಡಿ. ಗೋಡೌನೆಲ್ಲ ತಿಕ್ಕಿ ಉಜ್ಜಿ ತೊಳೆದು ನೋಡಿ. ಈ ಕಡೆ ಸೋಫಾ ಇಲ್ಲೆಲ್ಲ ಸೈಡಲ್ಲಿ ಇಟ್ಕೊಂಡು ಹಾಲೆಲ್ಲ ಕಾಯಿಸಿ ಸೈಡ್ಗೆ ಇಟ್ಬಿಟ್ಟು ಎಲ್ಲನೂ ತೊಳ್ಕೊಂಡು ಕ್ಲೀನ್ ಮಾಡಿ ಮಲ್ಟಿ ಟಾಸ್ಕ್ ಮಾಡ್ತೀನಿ ನಾನು. ಒಂದು ಕಡೆ ನಿಂತ್ಕೊಂಡ್ಬಿಟ್ರೆ ಒಂದೇ ಕೆಲಸಕ್ಕೆ ಫಿಕ್ಸ್ ಅಂತೂ ಆಗೋದಿಲ್ಲ ಯಾವತ್ತೂ. ಸೊ ಈಗೆಲ್ಲ ಡಬ್ಬಿ ಕಟ್ಟಿ ಅವ್ರಿಗೆ ತಿನ್ನೋಕ್ಕೂ ಕೂಡ ಪ್ಲೇಟ್ಗೆ ಸರ್ವ್ ಮಾಡಿ ಮಿಕ್ಕಿದ್ದೆಲ್ಲ ಸೈಡ್ಗೆ ಎತ್ತಿಟ್ಬಿಟ್ಟು ಈ ಕಡೆ ಸೈಡು ನನ್ನ ರೆಗ್ಯುಲರ್ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ. ಮಕ್ಕಳದ್ದು ಒಂದು ರೆಡಿ ಆಗಿಬಿಟ್ರೆ ಅಮ್ಮಂದ್ರಿಗೆ ಅರ್ಧ ಟಾಸ್ಕ್ ಮುಗ್ದಂಗೆ. ಸೊ ಫೈನಲಿ ಒಂದು ಮಟ್ಟಕ್ಕೆ ಅಡುಗೆ ಮನೆ ಟೈಲ್ಸ್, ಕಬೋರ್ಡ್ಸ್, ಸೆಲ್ಫ್ಸ್ ಮತ್ತು ಈ ಡೈಲಿ ವೆಸನ್ಸ್ ಏನೇನು ಇಟ್ಕೊಂಡಿದ್ದೀವಿ ಅದು ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಇನ್ನು ಗುಡಿಸಿ ನೆಲ ಉಜ್ಕೊಳ್ಳೋದು ಒಂದು ಬ್ಯಾಲೆನ್ಸ್ ಇತ್ತು. ಅಷ್ಟರಲ್ಲಿ ಅವಳಿಗೂ ಕೂಡ ತಿಂಡಿ ಕೊಟ್ಟು ಬಾ ತಿಂಡಿ ತಿನ್ಕೊ ಅಂತ ಹೇಳಿದೆ. ಅವಳು ಕೂಡ ಬರ್ಕೋತಾ ಇದ್ದಾಳೆ. ನನ್ನ ಮಗ ಇನ್ನೂ ಟ್ಯೂಷನಿಂದ ಬಂದಿರಲಿಲ್ಲ. ಆ್ಯಕ್ಚುಲಿ ಅವಳಿಗೆ ತಲೆ ಸ್ನಾನ ಮಾಡಿಸಿ ನಾನು ನನ್ನ ಪಾಡಿನ ಕೆಲಸ ಮಾಡ್ಕೋತಾ ಇದ್ದೆ. ಇನ್ನೊಂದು ಸ್ವಲ್ಪ ಇತ್ತು, ಈ ಗ್ಯಾಸ್ ಕಟ್ಟೆ, ಸಿಂಕ್ ಆ ಥರದ್ದೆಲ್ಲ ಉಜ್ಕೋಬೇಕಾಗಿತ್ತು. ಸೊ ಅಷ್ಟರಲ್ಲಿ ಅವಳಿಗೂ ಕೂಡ ತಿಂಡಿ ಕೊಟ್ಟೆ. ಬೇಗ ಬೇಗ ತಿನ್ನು, ಜುಟ್ಟು ಕಟ್ಟಬೇಕು ಗೈಸ್, ಜುಟ್ಟು ಕಟ್ಟಬೇಕು, ಇನ್ನು ವ್ಯಾನ್ ಬಂದುಬಿಡುತ್ತೆ. ಬೇಗ ಬೇಗ ತಿನ್ನು ಅಂದರೆ ಇವರಿಗೆ ಇದ್ರ ಜೊತೆ ಚಿಪ್ಸು ಈ ಥರ ಏನಾದರೂ ಸೈಡ್ಸ್ ಇದ್ದರೆ ಮಾಡಿರೋದು ಏನೇ ಆದರೂ ಸಲೀಸಾಗಿ ಒಳಗಡೆ ಹೋಗಿಬಿಡುತ್ತೆ. ಸೊ ಆದಷ್ಟು ಆ ಥರದ್ದೆಲ್ಲ ನಾನು ಇವಾಗ ಏನೂ ಕೊಡೋಲ್ಲ, ಅದು ನಿಮಗೂ ಗೊತ್ತು. ಬಟ್ ಆದರೂ ಚಿಪ್ಸ್ ಬೇಕು ಅಂತೇನೋ ಹಠ ಮಾಡ್ತಾಯಿದ್ಲು. ಅವಳು ಮಾಡ್ತಾನೆ ಇರಲಿ ಅಂತೇಳಿ ನಾನು ನನ್ನ ಕೆಲಸದಲ್ಲಿ ಈ ಕಬೋರ್ಡ್ಸ್ ಏನಿದೆ, ಡೋರ್ಸ್ ಅದೆಲ್ಲ ವೈಟ್ ಇರೋದ್ರಿಂದ, ಕ್ರೀಮ್ ಇರೋದ್ರಿಂದ ಗಲೀಜಾಗುತ್ತೆ. ಇದಿಷ್ಟು ಬೆಳಗ್ಗೆ ನಡೆದಂಥದ್ದು. ಈಗ ನಾನು ಕುಂಕುಮ ಕರಿಯೋಕ್ಕೆ ಅಂತ ಹಳೆ ಮನೆ ಹತ್ರ ಹೋಗ್ತಾಯಿದ್ದೀನಿ. ಎಲ್ಲ ನನ್ನ ಫ್ರೆಂಡ್ಸ್, ನಮ್ಮ ನೇಬರ್ಸ್ ಎಲ್ಲರೂ ನನಗೂ ಕೂಡ ಅರ್ಶಿನ ಕುಂಕುಮ ಬಳೆ ಎಲೆ ಎಲ್ಲ ಕೊಟ್ಟರು. ಎಲ್ಲನೂ ಇಸ್ಕೊಂಡು ಹತ್ತೋದು ಇಳಿಯೋದು. ಕುತ್ಕೊಂಡ್ಯಾ? ಹ್ಞೂಪ್ಪ ಪರವಾಗಿಲ್ಲ, ಬಾ. ಶನಿವಾರ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ಅಲ್ಲಿ ಕರೀತಾ ಇರ್ತೀನಿ, ಬಾರವ. ಹಾಂ ಬನ್ನಿ. ನೀವು ಬನ್ನಿ, ಶನಿವಾರ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ಅಣ್ಣನಿಗೂ ಹೇಳಿ. ಇವರಿದ್ದಾರಾ? ಇದ್ದೀರಾ ಇವರೇ? ಬನ್ನಿ, ಶನಿವಾರ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ಬನ್ನಿ, ಮಿಸ್ ಮಾಡಬೇಡಿ, ಬನ್ನಿ. ನೀವು ಬನ್ನಿ.
ಆಂಟಿ ಇದ್ದೀರಾ? ಒಂದು ಕಡೆ ಗಾಡಿ ತೊಗೊಂಡೋಗಿ ಪಾರ್ಕ್ ಮಾಡಿಬಿಟ್ಟು ಎಲ್ಲರನ್ನೂ ಕರೆದು ಒಂದು ಕಡೆಯಿಂದ ನಾನು ಒಂದು ಕಡೆ ನನ್ನ ಗಾಡಿ ಒಂದು ಕಡೆ. ಬಿಸಿಲು ಅಂದರೆ ಅಷ್ಟಿಷ್ಟು ಬಿಸಿಲಲ್ಲ ಗೈಸ್. ಎಲ್ಲ ಕಡೆ ಈಗ ಇಷ್ಟು ದಿನ ಚಳಿ ಚಳಿ ಅಂತಿದ್ವಿ, ಬಟ್ ಇವಾಗೆಲ್ಲ ಫುಲ್ ಬಿಸಿಲು ಅಂತೀವಿ. ಬಟ್ ಆದರೂ ಈ ಥರ ಬಿಸಿಲು ಯಪ್ಪ, ಇದು ಫೆಬ್ರವರಿನಾ ಏಪ್ರಿಲಾ ಅನ್ನೋ ಥರ ಡೌಟ್ ಆಗಿಬಿಟ್ಟಿದೆ. ಸೊ ಈಗ ನಾವು ಇವಾಗ ಏನು ಸ್ಟೇ ಆಗಿದ್ದೀವಿ ಆ ರೋಡಲ್ಲಿ, ಸಂಜೆ ಮೇಲೆ ಅಥವಾ ನಾಳೆ ಕರ್ಕೊಳ್ಳೋಣ. ಇವಾಗ ಮಿಕ್ಕಿದ ಕಡೆ ಈ ಕಡೆ ಎಲ್ಲ ಕರೆದೋಗೋಣ ಅಂತ ಬಂದಿರೋಂಥದ್ದು. ಯಾರ್ಯಾರು ಗೊತ್ತು ಬೇಕಾದವ್ರು ಎಲ್ರಿಗೂ ಕರೆದೆ. ಇದ್ದೀರಾ? ಹೋಗಿದ್ದ ಕಡೆ ಎಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ, ಅದು ನಿಮಗೂ ಗೊತ್ತು. ಫೋನ್ ಹಿಡ್ಕೊಂಡ್ರೆ ಎಲ್ಲ ಒಂಥರ ಏನು ಮಾಡ್ತಾಯಿದ್ದಾರೆ ಇವರು ಅಂತ ನನ್ನನ್ನೇ ನೋಡ್ತಾರೆ. ನಿಜಕ್ಕೂ ಹತ್ತು ಇಳಿದು ಎಲ್ಲ 3 ಫ್ಲೋರ್ 2 ಫ್ಲೋರ್ ಮೇಲಿದ್ದಾರೆ. ನಿಜಕ್ಕೂ ಸುಸ್ತಾಯಿತು ಗೈಸ್. ಹತ್ತೋದು ಇಳಿಯೋದು ಇದೇ ನನ್ನ ಕೆಲಸ ಆಗೋಯ್ತು ಇವತ್ತು ಡೇ ಫುಲ್ಲು. ಸೊ ಆದ್ರೂ ಎಲ್ಲರನ್ನೂ ಕರಿಬೇಕಲ್ವ. ನಾನು ಕರೆದ್ರೆ ಇಡೀ ನಮ್ಮ ಏರಿಯಾನ ಬರುತ್ತೆ. ಬಟ್ ಈಗ ಸಿಂಪಲ್ಲಾಗಿ ಮಾಡ್ತಾ ಇರೋದ್ರಿಂದ ಬನ್ನಿ ಆಂಟಿ, ಶನಿವಾರ ಸತ್ಯನಾರಾಯಣ ಸ್ವಾಮಿ ಕತೆ ಇದೆ. ಬನ್ನಿ ಆಂಟಿ. ಆಯ್ತಾಯ್ತು, ಪರವಾಗಿಲ್ಲ, ಬನ್ನಿ ಆಂಟಿ. ಟೆಸ್ಟ್ ಬೇರೆ ನಡೀತೈತೆ. ಇಲ್ಲ ಆಂಟಿ, ಬೇಡ. ಕಾಫಿ ಟೀ ಕುಡಿಯೋದೇ ಇಲ್ಲ. ಬೆಳಗ್ಗೆ 1 ಟೈಮ್ ಕುಡಿದ್ರೆ ಗ್ಯಾಸ್ಟ್ರಿಕ್ಕು. ಅಂಕಲ್ ಬಂದರೆ ಕರ್ಕೊಂಬನ್ನಿ ಆಂಟಿ. ಅವ್ರು ವಂಜಾಕ್ಷಿ ಆಂಟಿ ಅಲ್ಲೇ ಸೆಟ್ಲ್ ಅಂತ, ಇಲ್ಲಿ ಬಂದೇ ಇಲ್ಲ ಅಂತ ಇದ್ರು. ಸೊ ಎಲ್ಲರನ್ನೂ ಕರೆದು ಮುಗಿಸಿ ಮನೆಗೆ ಹೋಗಿ ಸ್ವಲ್ಪ ತಿಂಡಿ ತಿನ್ನೋಣ ಅಂತ. ತುಂಬ ಸುಸ್ತಾಗ್ತಾಯಿತ್ತು ಗೈಸ್. ಕೆಲಸ ಮಾಡಿ ಸುಸ್ತಾಗಿ ಟಯರ್ಡ್ ಆದಾಗ ಬಿಸಿ ತಿನ್ನಬೇಕು ಅನಿಸುತ್ತೆ. ಟೇಸ್ಟ್ ವೈಸ್ ಸೂಪರ್ ಐತೆ. ಅವ್ರೋಗ್ಬಿಟ್ಟೈತೆ. ಸಕ್ಕತ್ತೈತೆ ಟೇಸ್ಟ್ ವೈಸು. ಬಿಸಿ ಇರಬೇಕಿತ್ತು. ಬೇಗ ತಿನ್ಬಿಟ್ಟು ಕುಂಕುಮ ಕರಿಗೆ ಹೋಗೋಣ. ಏನು ಗಾಯ್ಸು ಇದು ರೇಟು ಯಪ್ಪ. ಬೂಸ್ಟ್ ಈಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತಾರೆ. ನಂದಿನಿ ಮಿಲ್ಕ್ ಶೇಕ್, ಕೋಲ್ಡ್ ಮಿಲ್ಕ್, ನಂದಿನಿ ಬಾದಾಮ್ ಮಿಲ್ಕ್ ಈಸ್ ದ ಸೀಕ್ರೆಟ್ಸ್ ಆಫ್ ಮೈ ಗಾಯ ಎನರ್ಜಿ. ಗಾಯಗಳು ನೋಡಿ ಗೈಸ್, ಕೈ ನೋಡಿ ಗೈಸ್ ಅಂತೀರಾ. ಯಾರು ಮಾಡಬಾರ್ದು ಕೆಲಸ ನೀನೇನು ಮಾಡ್ತೀಯಾ ಅಂತ ಈ ಥರ ಗಾಯ ಮಾಡ್ಕೊಂಡು ಕೆಲಸ ಮಾಡ್ತೀರಾ? ಇಲ್ಲ ಅಲ್ವಾ? ಸೊ ನನ್ನನ್ನು ನೋಡಿ ಕಲ್ತ್ಕೊಳ್ಳಿ. ಮೆಟ್ಲತ್ತಿ ಇಳಿದು ನಿಜಕ್ಕೂ ಸುಸ್ತಾಗೋಯ್ತು. ನೋಡಿದ್ರಲ್ಲ ಏನೇನಾಗ್ತಾ ಇದೆ ಅಂತ. ಕರ್ಟನ್ಸ್ ಎತ್ಕೋಬೇಕು, ಕರ್ಟನ್ಸ್ ಹಾಕಬೇಕು, ಬಟ್ಟೆ ಐರನ್ ಮಾಡಬೇಕು. ಇನ್ನು ನಾವು ಈಗಿರೋ ಏರಿಯಾದಲ್ಲಿ ಕರೆದಿಲ್ಲ, ಇಲ್ಲಿರೋ ಏರಿಯಾ ಜನಗಳನ್ನ ಕರೆದಿಲ್ಲ. ಇನ್ನು ಸಂಜೆ ಕರೆಯೋಣ ಅಂತ. ಸೊ ಈಗ ಸುಸ್ತಾಗಿ ಬಂದು ಮಿಲ್ಕ್ ಶೇಕ್ ಕುಡಿತಾ ಇದ್ದೀನಿ. ಸ್ಟೇ ಟ್ಯೂನ್. ಸಕ್ಕತ್ತಾಗಿದೆ. ಕೋಲ್ಡ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಒಂದು 200 ಮೆಂಬರ್ಸ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀವಿ. 200 ಅಥವಾ 250 ಅಂದ್ಕೊಂಡಿದ್ದೀವಿ. ಸೊ ನೋಡಿದ್ರಲ್ಲ, ಎಲ್ಲರ ಮನೆಗೂ ನಡ್ಕೊಂಡು 3 ಫ್ಲೋರ್ ಹತ್ತಿ ಹೋಗಿ ಬಂದು ಇಳಿದು ಕಾಲು ನೋವು ಬಂತು. ಈಗ ಕರ್ಟನ್ಸ್ ಹಾಕ್ತಾಯಿದ್ದೀನಿ. ಕರ್ಟನ್ಸ್ ಹಾಕಬೇಕು. ಬಿಸಿಲು ಮುಖ ರಾಚತೈತೆ ಗೈಸ್. ಬಿಸಿಲು ಮುಖಕ್ಕೆ ರಾಚತೈತೆ. ಹೋಗೋ ಅರ್ಜೆಂಟಲ್ಲಿ ಓಲೆನೇ ಹಾಕ್ಕೊಂಡೋಗಿಲ್ಲ, ಹಂಗೆ ಹೊರಟೋಗಿದ್ದೀನಿ ನೋಡಿ. ಬರೀ ಗಿವಿಲಿ ಎಲ್ಲರೂ ಕೇಳೋರೆ, ಯಾಕೆ ಬರೀ ಗಿವಿಲ್ ಬಂದಿದೆಯಾ ಅಂತ. ನಾನು ಅಬ್ಸರ್ವೇ ಮಾಡಿಲ್ಲ ಗೈಸ್, ನಾನು ಬರೀ ಗಿವಿಲ್ ಹೋಗಿದ್ದೀನಿ ಅಂತ. ಇಂಥ ಶತಮೂರ್ಖಿ ನಾನು ಅಲ್ವಾ? ಸೊ ಬನ್ನಿ ಗಾಯ್ಸ್, ಕರ್ಟನ್ಸ್ ಹಾಕೋಕ್ಕೆ ಹೆಲ್ಪ್ ಮಾಡಿ. ಈ ಒಗೆಯೋದು ಸಾಕು, ಒಣಗ್ಸೋದು ಸಾಕು, ಹಾಕೋದು ಸಾಕು, ಎತ್ತೋದು ಸಾಕು. ಯಪ್ಪ ಹಿಂಸೆ. ನನ್ನ ಮಕ್ಕಳಿದ್ದಿದ್ರೆ ನಿಜಕ್ಕೂ ತುಂಬ ಹೆಲ್ಪ್ ಮಾಡೋರು ಗೈಸ್. ಇವತ್ತು ಅಷ್ಟೇ ಗೈಸ್, ನನ್ನ ಮಕ್ಕಳು ತುಂಬ ಹೆಲ್ಪ್ ಮಾಡಿದ್ರು ಗೈಸ್. ಬರ ತಿಕ್ಕಿ ಉಜ್ಜಿ ಅಪ್ಪ ಶೇಕೆ. ಫೈನಲ್ಲೇ ಕಂಪ್ಲೀಟೆಡ್. ನನ್ನದೇ ಯೂಟ್ಯೂಬ್ ವ್ಲಾಗ್ ನೋಡಿಕೊಂಡು ನಾನು ಮಾಡಿರೋದು ಇವತ್ತು ಅಪ್ಲೋಡ್ ಮಾಡಿದ್ದೆ ಒಂದು. ಸೊ ಅದನ್ನು ನೋಡಿಕೊಂಡು ಕಂಪ್ಲೀಟ್ ಮಾಡಿದ್ದೀನಿ. ಕರ್ಟನ್ಸ್ ಎಲ್ಲ ಹಾಕಿದ್ದೀನಿ. ಈಗ ದೇವ್ರ ಫೋಟೋಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಗಂಧ ಕುಂಕುಮ ಎಲ್ಲ ಹಾಕಿ, ಗೆಜ್ಜೆಸ್ತ್ರ ಎಲ್ಲ ಹಾಕಿ ರೆಡಿ ಮಾಡ್ಕೋಬೇಕು. ತೊಳೆದಿಟ್ಟಿರೋದು ಹಾಗೆ ಇದೆ, ಗಂಧ ಕುಂಕುಮನೇ ಹಾಕಿಲ್ಲ. ಅದಕ್ಕಿಂತ ಮುಂಚೆ ಫಸ್ಟ್ ಬಟ್ಟೆ ಎತ್ಕೋತೀನಿ. ಬಟ್ಟೆ ಎಲ್ಲ ಸುಟ್ಟು ಬೂದಿ ಆಗಿಬಿಡುತ್ತೆ, ಅಷ್ಟು ಬಿಸಿಲು. ಬಟ್ಟೆ ಎಲ್ಲ ಎತ್ಕೊಂಡಾಯಿತು.
ಐರನ್ ಮಾಡಬೇಕು. ಐರನ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸ್ವಲ್ಪ ಕ್ಲೀನಪ್ ಮಾಡಿಸೋಣ ಫೇಸ್ನ ಅಂದ್ಕೊಂಡೆ. ಪಾರ್ಲರ್ ಅವ್ರು ಇಲ್ವಂತೆ, ಎಲ್ಲ ಬ್ಯಾಂಕ್ ಹತ್ರ ಹೋಗಿದ್ದಾರಂತೆ. ಬಂದಮೇಲೆ ಕಾಲ್ ಮಾಡ್ತೀನಿ ಮೇಡಮ್ ಅಂತ ಹೇಳಿದ್ದಾರೆ. ಐಬ್ರೋ ಕೂಡ ಮಾಡಿಸಿಲ್ಲ, ಸಂಕ್ರಾಂತಿ ಹಬ್ಬದಲ್ಲಿ ಮಾಡಿಸಿದ್ದೆ. ಅಷ್ಟೇನು ಬಂದಿಲ್ಲ, ಸ್ವಲ್ಪ ಎಕ್ಸ್ಟ್ರಾಸ್ ಎಲ್ಲ ರಿಮೂವ್ ಮಾಡಿಸ್ತೀನಿ ಅಷ್ಟೇ. ನನಗೆ ಸಣ್ಣ ಐಬ್ರೋ ಆದರೆ ಚೆನ್ನಾಗಿ ಕಾಣಲ್ಲ, ಮುಖ ದಪ್ಪ ಅಲ್ವಾ, ಸೊ ಹಾಗಾಗಿ ಐರನ್ ಮಾಡ್ತೀನಿ. ಒಂದು ಫ್ಯಾಮಿಲೀಲಿ ಜೆಂಟ್ಸ್ ಹಸ್ಬೆಂಡ್ಸ್ ಇರ್ತಾರೆ, ನಾನು ನೋಡಿದ್ದೀನಿ. ಮನೆ ಕಸ ಗುಡಿಸ್ಕೊಡೋದು, ಪಾತ್ರೆ ತೊಳ್ಕೊಡೋದು, ಬಟ್ಟೆ ಒಣಗಾಕೋದು, ಬಟ್ಟೆ ಎತ್ಕೊಂಡ್ಬಂದ್ಕೊಡೋದು, ಈ ಥರ ಎಲ್ಲ ಹೆಲ್ಪ್ಗಳನ್ನ ಮಾಡ್ತಿರ್ತಾರೆ. ತಪ್ಪು ಅಂತ ಅಲ್ಲ. ಸೊ ಹೆಂಡತಿಗೆ ಹೆಲ್ಪಿಂಗ್ ನೇಚರ್, ಅದನ್ನು ಹೆಲ್ಪ್ ಮಾಡ್ತಿರ್ತಾರೆ. ಹೆಂಡ್ತಿಗೆ ಕೈಗೆ ಕೈ ಸೇರಿದ್ರೆ ಚಪ್ಪಾಳೆ ಅಂತಾರಲ್ಲ, ಹಾಗೆ ನಮ್ಮ ಮನೆ ಗಂಡಸರು ಅಯ್ಯಪ್ಪ ಒಂದು ಲೋಟ ನೀರು ತಗೊಂಡು ಕುಡಿಯಲ್ಲ ಫ್ರೆಂಡ್ಸ್. ನಿಮ್ಮ ಮನೆ ಗಂಡಸರು ಹೇಗೆ? ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಹತ್ಕೊಂಡು ಬರೋಷ್ಟರಲ್ಲೇ ನಗರ್ತಾ ಇದ್ದೀನಿ. ಸಾಕಪ್ಪ. ಫ್ಯಾನ್, ಈ ನಡುವೆ ಫ್ಯಾನ್ ಇಲ್ಲಾಂದರೆ ಇರೋಕ್ಕೆ ಆಗಲ್ಲ. ಒಂದು ಲೋಟ ನೀರು ತಗೊಂಡು ಕುಡಿಯಲ್ಲ ನಮ್ಮ ಮನೇಲಿ. ಎಷ್ಟು ಸಿಟ್ಟು ಹತ್ತಿಸ್ತಾರೆ ಒಂದೊಂದು ಸಲ ಅಂದರೆ ಅಯ್ಯಪ್ಪ. ಏನು ಮಾಡ್ತೀರಾ? ಕಟ್ಕೊಬಿಟ್ಟಿದ್ದೀವಿ, ಕಟ್ಬಿಟ್ಟವ್ರೆ, ಅನುಭವಿಸ್ಬೇಕು, ಅನುಭವಿಸೋಣ. ಅಯ್ಯೋ ಹಣೆ ಬರಹಕ್ಕೆ ಹೊಣೆ ಯಾರೋ, ಇಲ್ಲಿ ಬೊಂಬೆ ಎಲ್ಲಾರೋ. ಕತ್ತೆ ವಯಸ್ಸು ಅನ್ಕೋಬೇಡಿ ಗೈ. ಸೀರೆ ಉಟ್ಕೋಬೇಕು ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ. ಯಾವ ಸೀರೆ ಉಟ್ಕೊಳ್ಳೋದು ಅಂತ ಗೊತ್ತಿಲ್ಲ. ಐರನ್ ಮಾಡಿಲ್ಲ, ಪ್ಲೇಟಿಂಗ್ ಮಾಡ್ಕೊಂಡಿಲ್ಲ, ನರ್ಗೆ ಪಿನ್ ಮಾಡ್ಕೊಂಡಿಲ್ಲ. ಬರೀ ಕೆಲಸ ಕೆಲಸ ಕೆಲಸ. ಈ ಜೀನ್ಸ್ ಪ್ಯಾಂಟ್ಗಳನ್ನ ಐರನ್ ಮಾಡಿ ಇಡುವಂತಾರೆ, ನನಗೆ ಬೇಡ್ದಿದ್ದ ಕಡೆ ಉರಿ ಬಂದುಬಿಡುತ್ತೆ. ಯಾರು ಜೀನ್ಸ್ ಪ್ಯಾಂಟ್ ಐರನ್ ಮಾಡ್ಕೊಂಡು ಹಾಕೋತಾರ? ನಿಮ್ಮ ಮನೇಲೂ ಹೀಗೆ ನೀವು ಐರನ್ ಮಾಡ್ಕೊಡ್ತೀರಾ ಜೀನ್ಸ್ ಪ್ಯಾಂಟ್ಗಳನ್ನ? ಇದೊಂದು ಯಾಕೋ ಬೆಳಗ್ಗೆಯಿಂದ ಫೋಲ್ಡ್ ಆಗಿ ಸಾಯ್ತೈತೆ, ಸೈತಾಂತರ. ಇನ್ನು ನನ್ನ ಫಸ್ಟ್ರೇಷನ್ನು, ನನ್ನ ಕೋಪ ಇನ್ಯಾರ ಮೇಲೆ ಏಕಾಕ್ಲಿ? ನನ್ನ ಮೇಲೆ ನಾನೇ ಏಕಾಕೊಬೇಕು. ಸುಟ್ಟಾಕ್ಬಿಡ್ಲ ಅನ್ಸುತ್ತೆ ಒಂದೊಂದು ಸತಿ. ನಾನೇ ತಿಕ್ಕೊಟ್ಟಿರೋಳು. ಸುಟ್ಟಾಕ್ಬಿಟ್ರೆ ಆಮೇಲೆ ಪಾಪ ಹಾಕೊಂಡು ಹಂಗೆ ಕಿತ್ತಾಕ ಕಡ್ದಾಕ್ಲಿ. ಏನಾರ ಮಾಡೋಣ ಅನ್ಕೊಂಡಾಗೆ ಹೆಡ್ವಟ್ಗಳು. ಅವ್ರು ಬಂದ್ಬಿಟ್ಟಿದ್ದಿದ್ರ ಪಾರ್ಲರ್ ಅವರು, ಇಷ್ಟೊತ್ತಿಗೆ ನನ್ನ ಕೆಲಸನೇ ಮುಗ್ದೋಗ್ತಾಯಿತ್ತು ಗೈಸ್. ಏನು ಅಡುಗೆ ಮಾಡೋದು, ಏನು ಸಾಂಬಾರು ಮಾಡೋದು ನಿಜಕ್ಕೂ ಗೊತ್ತಿಲ್ಲ. ರೈಸ್ ಇದೆ ಬೆಳಗ್ಗೆ ಮಾಡಿದ್ದು, ನೋಡೋಣ ಗೈಸ್. ಈ ಸೀರೆ ಹಾಕೊಳ್ಳೋಣ ಅಂತ ಎತ್ಕೊಂಡ್ಬಂದಿದ್ದೀನಿ, ಸಿಲ್ವರ್ ವಿತ್ ಬ್ಲ್ಯಾಕ್ ಜರಿ. ಇದನ್ನು ಉಟ್ಟೇ ಇಲ್ಲ, ಹೊಸ ಸ್ಯಾರಿ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತೊಗೊಂಡಿದ್ದು. ಈ ವರ್ಷ ಅಲ್ಲ ಗೈಸ್, ಐ ಥಿಂಕ್ 3 ವರ್ಷ ಆಗಿರ್ಬೋದು ಮೇ ಬಿ. ಉಟ್ಟೇ ಇಲ್ಲ, ನಿಜಕ್ಕೂ ಹುಟ್ಟಿಲ್ಲ. ಗಂಡ ಬೇರಂಡ ಬ್ಲೌಸ್ ಹೊಲಿಸಿದ್ದೆ ನಾನು, ನನಗೆ ಇಷ್ಟ. ಆಗ ಟ್ರೆಂಡಿಂಗ್ ಆಯಿತಾ, ಈಗಲೂ ಟ್ರೆಂಡಿಂಗ್ ಗಂಡ ಬೇರಂಡ. ಐರನ್ ಆಯಿತು. ಗಂಡ ಬೇರಂಡ ನೋಡಿ 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 ಎಷ್ಟು ನೀಟಾಗಿ ರೆಡಿ ಮಾಡಿ ಕೊಟ್ಟರೆ ಎಲ್ಲ ಒದರಿಕ್ಕಿರ್ತಾರೆ. ತಿರ್ಗಾ ಬೆಳಗ್ಗೆ ಎಲ್ಲ ಜೋಡಿಸಿ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ಎಷ್ಟು ತಿಕ್ಲಿಡಿಸ್ತಾರೆ ಗೊತ್ತಾ, ಒಂದೊಂದ್ಸಲ ಗುದ್ದಾಕ್ಬಿಡ್ಬೇಕು ಅನಿಸುತ್ತೆ. ಏನು ಮಾಡ್ತೀನಿ, ಇದನ್ನು ಉಟ್ಕೊಳ್ಳ, ಐರನ್ ಮಾಡಬೇಕು. ಇದಕ್ಕೆ ಬ್ಲೌಸ್ ಫುಲ್ಲು ಹಿಂದೆಗಡೆ ಡೀಪ್ ಇಲ್ಲ, ಫುಲ್ ಕವರ್ಡ್ ನೆಕ್ಕು, ಬ್ಲ್ಯಾಕ್ ಬ್ಲೌಸು. ಗಂಡ ಬೇರುಂಡ ಇದೆ ಹಿಂದೆ. ಸೊ ನೋಡೋಣ. ಸಿಲ್ವರ್ ಸ್ಯಾರಿ, ಫುಲ್ ಸಿಲ್ವರ್ ಜರಿ ಇದೆ ಇದು, ಅಥವಾ ಇನ್ನೂ ಡಿಸೈಡ್ ಆಗಿಲ್ಲ. ಬಟ್ ಈಗ ಐರನ್ ಮಾಡಲ್ಲ, ಸ್ವಲ್ಪ ಕೆಲಸಗಳಿದ್ದಾವೆ, ಮುಗಿಸ್ಕೋಬೇಕು. ಸಣ್ಣ ಆಯ್ತಾ? ಇಲ್ಲ ಅಲ್ಲೋ, ಮುಖ ಸಣ್ಣ ಆಗ್ಬಿಟ್ಟಿದೆಯಲ್ಲ. ಸಣ್ಣ ಆದರೆ ಚೆನ್ನಾಗಿ ಕಾಣಿಸೋದು. ಅಯ್ಯೋ ನಮ್ಮನೆಯವರು ಆಂಟಿ ಥರ ಕಾಣ್ತೀಯಾ, ಆಂಟಿ ಥರ ಕಾಣ್ತೀಯಾ ಈ ಏಜ್ಗೆ. ಇವರು ರಾಧಿಕಾ ಅಂತ, ನಿಯರ್ ಬೈ ನಮ್ಮ ಮನೆ ಹತ್ರನೇ ಇರೋವಂಥದ್ದು. ಸೊ ಇವ್ರಿಗೆ ನಾನು ಯಾವಾಗಲೂ ನನ್ನ ಐಬ್ರೋಸ್ ಅವ್ರೊಬ್ಬರ ಹತ್ರನೇ ನಾನು ಐಬ್ರೋಸ್ನ ಕೊಡೋವಂಥದ್ದು. ಸ್ವಲ್ಪ ಐಬ್ರೋನ ಮಾಡಿಸ್ಕೊಂಡು ಸ್ವಲ್ಪ ಫೇಸ್ಗೆ ಕ್ಲೀನಪ್ ಮಾಡಿಸ್ಬೇಕಾಗಿತ್ತು. ಸುಮ್ಮನೆ ಟ್ಯಾನ್ ಆಗಿತ್ತು ಬಿಸಿಲಲ್ಲಿ ಸುತ್ತಿ ಸುತ್ತಿ. ಸೊ ಹಾಗಾಗಿ ಅವ್ರನ್ನ ಕೇಳ್ತಾ ಇದ್ದೆ. ಅರ್ಧ ಗಂಟೆ ಆಗುತ್ತೆ ಮೇಡಮ್ ಅಂತ ಹೇಳಿದ್ರು. ಸೊ ಆಯಿತು ಅಂತ ಹೇಳಿ ಕೂತ್ಕೊಂಡ್ಬಿಟ್ಟೆ. ಬಟ್ ಅಷ್ಟರಲ್ಲಿ ಅವ್ರಿಗೆ ಯಾರೋ ಕಸ್ಟಮರ್ ಬಂದರು ಅಂತ 1 hour ಕಾಯಿಸ್ಬಿಟ್ರು. ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಅದೇನೋ ಏರ್ ಕಟ್ ಮಾಡಿಸ್ಕೊತೀನಿ ಅಂದಲ್ಲ ರೀ. ಏನ್ರಿ ಮಹದೇಶ್ವರನ ಬೆಟ್ಟ
ಫೈನಲ್ ಟಚ್ ಅಪ್ ಹುಡುಕ್ತಿರ್ತ ಚಕ್ಲು ಅಪ್ಪ ಇವ್ರ ಅಕ್ಕನ ಮಗಳು ನಂಗೆ ಮೆಸೇಜ್ ಮಾಡೋಳೆ. ಅವರು ರಂಗಸ್ವಾಮಿ ಅವರು ನಮ್ಗೆ ರಂಗಸ್ವಾಮಿ ಅವರು ನಮ್ಮ ಮಾವ ಅನ್ಕಂಡು. ನಿಮ್ಮ ಅಕ್ಕನ ಮಗಳ ಯಾರ ಅಕ್ಕನ? ನಾನು ಅವ್ರ ಅಕ್ಕನ ಮಗಳು ಅಂತ ಮೆಸೇಜ್ ಮಾಡೋಣ ನಂಗೆ. ಆಯ್ ಅಕ್ಕ ಶ್ವೇತಕ್ಕ, ನಾನು ರಂಗಸ್ವಾಮಿ ಅವರು ಅಕ್ಕನ ಮಗಳು. ನಿಮಗೆ ಅಕ್ಕನ ಮಕ್ಕಳು ಅವ್ರೇನ? ಅವ್ರು ಯಾರು ಅಂತ ಗೊತ್ತಿಲ್ಲ. ಎಲ್ಲ ಮುದ್ದೆ ಐತೆ ಅಂದಲ್ಲ, ಒಂದು ತಟ್ಟೆ ತಳ್ಕೊಡು. ನಿಮಗೆ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂತ. ಅರ್ಧ ಗಂಟೆ ನೋಡಿ ನಾನು ಫೇಸ್ ಎಲ್ಲ ಕ್ಲೀನಪ್ ಮಾಡಿಸ್ಕೊಂಡು ಐಬ್ರೋ ಮಾಡಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಸತೀಶ್ಗೆ ಹೊಟ್ಟೆ ಹಶ್ವು ತಡೆಯೋನಾರದೆ ಹೋಟ್ಲಿಂದ ಮುದ್ದೆ ತಂದು ಸಾಂಬಾರು ಉಪ್ಸಾರು ತಂದು ನನ್ನನ್ನು ಬಿಟ್ಟು ಊಟ ಮಾಡಿದ್ದಾರೆ. ನಾವು ಹೆಣ್ಮಕ್ಳು ಎಷ್ಟೇ ಕೆಲಸ ಮಾಡಿದ್ರು, ಹಸ್ಬೆಂಡ್ಗೋಸ್ಕರ ಮಕ್ಳಿಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದ್ರು ಅವರು ಊಟ ಮಾಡಿದಾರ, ನಾವು ಊಟ ಮಾಡಲ್ಲ. ಬಟ್ ನಾನು ಬಂದು ಬೇಗ ಬೇಗ ಸತೀಶ್ಗೆ ಮುದ್ದೆ ಮಾಡಿಕೊಡ್ಬೇಕಲ್ಲಪ್ಪ ಅಂತ ಒಂದೇ ಉಸಿರಿಗೆ ಬೇಗ ಬೇಗ ಮಾಡಿ ಅಂತ ಅರ್ಜೆಂಟ್ ಮಾಡಿಸ್ಕೊಂಡು, ಅದಕ್ಕೆ ಗೈಸ್ ನಾನು ಎಲ್ಲೂ ಹೋಗಲ್ಲ, ಮನೆ ಬಿಟ್ಟು ಯಾವಾಗಲೂ ಮನೆ ಅಂತ ಇರುವಂಥದ್ದು ಇದೊಂದೇ ಉದ್ದೇಶಕ್ಕೆ. ಸೊ ಉಪ್ಸಾರು ಕಾಳು ಎಲ್ಲ ತೊಗೊಂಬಂದು ನನ್ನನ್ನು ಬಿಟ್ಟು ಊಟ ಮಾಡಿದ್ದಾರೆ. ನಾವೆಲ್ಲ ಎಷ್ಟೆಲ್ಲ ವೆಯ್ಟ್ ಮಾಡ್ತೀವಿ, ಬಟ್ ಈ ಗಂಡಸರು ಯಾಕೆ ಹೆಂಡ್ತಿದಿರಿಗೆ ವೆಯ್ಟ್ ಮಾಡಲ್ಲ? ಮಾಡ್ಬೋದಲ್ವ? ಎಲ್ಲೋ ಈ ದಿನ ಬರ್ತಾಳೆ, ಅವಳು ಬರೋ ತನಕ ವೆಯ್ಟ್ ಮಾಡೋಣ ಅಂತ ಹೇಳ್ದಾರ ಫುಲ್ಲು ಊಟ ಮಾಡಿಬಿಟ್ಟಿದ್ದಾರೆ. ಸೊ ಮುದ್ದೆ ಎಲ್ಲ ಗಟ್ಟಿಯಾಗಿಬಿಟ್ಟಿತ್ತು. ನನಗೂ ಒಂದು ಪುಟ್ಟ ಮುದ್ದೆ ತರಿಸಿದ್ರು. ಇದು ಹೋಟೆಲ್ ಮುದ್ದೆ, ನೀನು ಬಂದು ಮಾಡೋದು ಯಾವ ಕಾಲಕ್ಕೆ, ನಾವು ಊಟ ಮಾಡೋದು ಯಾವ ಕಾಲಕ್ಕೆ ಅಂತ ರೇಗಾಡ್ತಿದ್ರು. ಸೊ ನಾನು ಕೂಡ ಒಂದು ಸ್ವಲ್ಪ ಮುದ್ದೆನ ಅಲ್ಲೇ ಕುತ್ಕೊಂಡು ತಿಂದು, ಒಂಚೂರು ಮಜ್ಜಿಗೆ ಅನ್ನ, ಮಸಾಲೆ ಮಜ್ಜಿಗೆ ಮಾಡಿದರು ಹುಡುಗರೆಲ್ಲರೂ. ಸೊ ಅಲ್ಲೇ ಕುತ್ಕೊಂಡು ಮಸಾಲೆ ಮಜ್ಜಿಗೆಯನ್ನು ತಿಂದ್ಬಿಟ್ಟು ಈಗ ಕೆಲಸ ಮಾಡ್ತಾಯಿದ್ರು. ಅವ್ರಿಗೊಂದು ಲೋಟ ಹಾಲು ಕಾಯಿಸ್ಕೊಂಡು ತೊಗೊಂಡೋಗೋಣ ಅಂತ ಕೆಳಗಡೆ ಹೋಗ್ತಾಯಿದ್ದೀನಿ. ಎಲ್ಲರಿಗೂ ಕೊಡೋಕ್ಕೆ ಬಂದವ್ರಿಗೆ, ಫ್ಯಾಮಿಲಿಗೆಲ್ಲ ನೆಂಟರು ಕೊಡೋಕ್ಕೆ ಬಾದುಷಾ, ಬಾದಾಮ್ ಪುರಿ, ಲಾಡು, ಸ್ವೀಟ್ ಲಾಡು ಮಾಡಿಸ್ತಾ ಇದ್ದೀವಿ. ಸೊ ಈ ಗಿಫ್ಟಿಂಗ್ ಅಲ್ವಾ, ಎಲ್ಲರೂ ಬರ್ತಾರೆ, ರಿಲೇಟಿವ್ಸು ಫ್ರೆಂಡ್ಸು ಎಲ್ಲರೂ ಬರ್ತಾರೆ. ಅವ್ರನ್ನ ಬರಿಗೈಲಿ ಕಳಿಸೋದು ಬೇಡ. ಸೊ ಖಾರ ಬೂಂದಿ ಈ ಥರದ್ದೆಲ್ಲ ಮಾಡಿಸ್ತೀವಿ, ಪ್ರತಿ ಸಲ ಮಾಡಿಸ್ತೀವಿ. ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಮಾಡಿಸ್ತೀವಿ. ನನ್ನ ರೆಗ್ಯುಲರ್ ವ್ಯೂವರ್ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ಖಂಡಿತವಾಗ್ಲೂ ನಿಮಗೆ ಗೊತ್ತಿರುತ್ತೆ. ಈಗ ಬಾದಾಮ್ ಪುರಿ ಬಾದುಷಾ ಮಾಡ್ತಾಯಿದ್ದಾರೆ, ಅವ್ರಿಗೂ ಕೂಡ ಒಂದು ಲೋಟ ಹಾಲು ತಂದುಕೊಟ್ಟೆ. ಈ ಸಲ ನಮ್ಮ ಹುಡುಗರೆಲ್ಲ ರೇಗಿಸ್ತಿರ್ತಾರೆ, ಅಕ್ಕ ಪೂಜೆಗೆ ನಮಗೇನು ಇಲ್ವಾ, ಏನು ಕೊಡ್ತೀರಾ, ಹಾಗೆ ಹಿಂಗೆ ಅಂತ. ಸೊ ಈಗ ಲಾಡು ಹೊಡಿಯೋಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಅದಕ್ಕೆ ನಾನೇ ಹೇಳ್ತಾ ಇದ್ದೆ, ಎಲ್ಲ ನೀಟಾಗಿ ಫೈನಾಗಿ ಎಲ್ಲ ಮುಗಿಸಿ ನಿಮ್ಗೆ ಏನು ಬೇಕೋ ನಾನು ರೆಡಿ ಮಾಡ್ತೀನಿ ಅಂತ. ಈಗ ಬಾದಾಮ್ ಪುರಿ ಮತ್ತು ಬಾದುಷಾನ ಎಳೆಕಾವು ಮಾಡ್ಕೊಂಡು ಕರೀರಿ, ಎಲ್ಲ ಸೀಸ್ಬೇಡಿ, ರೋಸ್ಟ್ ಮಾಡಬೇಡಿ, ಅರ್ಜೆಂಟ್ ಏನೂ ಇಲ್ಲ, ನಿಧಾನಕ್ಕೆ ನೀಟಾಗಿ ಮಾಡಿ ಅಂತ ಆರ್ಡ್ರ್ ಮಾಡ್ತಾಯಿದ್ದೆ. ಹಾಡು ಹೇಳಕ್ಕೆ ಬಂದರೆ ಹೇಳಿ, ಎಷ್ಟು ಒಂದು ಇದು ಮಾಡ್ತಾರೆ ಅಷ್ಟೇ. ಇಷ್ಟು ಬರ್ತಾ ಆಡ್ತೀವಿ, ಮುಂದೆ ಕಾಡಲ್ಲ. ತಪ್ಪು ಆಡಬೇಡಿ ಶಂಕರಣ. ಇಷ್ಟು ಏನು ಚರಣ ಆಡ್ತೇವೆ ಅಷ್ಟೇ, ಮುಂದಕ್ಕೆ ನಾವು ಇನ್ನೇನು ಆಡಲ್ಲ ಅಷ್ಟೇ. ಬೈಕಲ್ಲಿ ಹೋಗುವಾಗ ಯಾವ್ದು ಹಾಡು ಹೇಳ್ತಾ ಇದ್ರಲ್ಲ ಮೊನ್ನೆ? ಮಾದೇಶ್ವರ ದಯಬಾರದೆ ಹರಿದಾದ ನಾನು SP ಬಾಲಸುಬ್ರಹ್ಮಣ್ಯಂ ವಾಪಸ್ ಬಂದ್ಬಿಟ್ರಾ ಬೈಕ್ ಮೇಲೆ ಅನ್ಕೊಂಡು ತಿರ್ಗಾ ವಿಡಿಯೋ ನೋಡ. ಸ್ವಾಮಿ ಏನ ಬಂದಯ್ಯ ಸ್ವಾಮಿ, ಚರಣನೇ ಉಲ್ಟಾ. ಏನಂದ್ರೆ ಹೇಳಪ್ಪ, ನೀನಂದು ಹೇಳಪ್ಪ. ಇರ್ಲಿ ಹೇಳಪ್ಪ. ವಾ, ಈಗ ಮಾದಪ್ಪ ಈಗ ಆಲೆ ಬಂಗಾರದ ಗೊಂಬೆ. ಹೇಳಪ್ಪ. ಗೊಂಬೆ ನನ್ನ ಬಾದುಷ ಕೇಳಪ್ಪ, ಬಾದಾಮಿ ಕೋರಿ ಹೋಗಿ ಬಾದುಷ ಆಯ್ತಮ್ಮ. ಎಳೆ ಕಾವಲ್ ಬೇಯಿಸಿ ಶಂಕರಣ, ಅಕ್ಕ ಎಳೆ ಕಾವಲ್ ಬೇಯಿಸಿ. ನಾನೇನು ಕೊಂಡೆ ಇಲ್ಲಿ ದೀಪಲ್ಲೇ ಮಾಡಿರೋದು. ದೀಪ ಮಾಡಿ ದೀಪ ಆಯ್ತಾ ಕುಡ್ದು?
ಅಲ್ಲಿಂದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ಏನೇ ಕೆಲಸ ಇರಲಿ ಎಷ್ಟೇ ಬ್ಯುಸಿ ಇರಲಿ ಮಕ್ಳಿಗೂ ಕೂಡ ನಾವು ಟೈಮ್ ಕೊಡಬೇಕಾಗತ್ತೆ. ಮಕ್ಕಳು ಏನು ಬರೀತಿದ್ದಾರೆ ಏನು ಮಾಡ್ತಿದ್ದಾರೆ ಅಂತಲೂ ಕೂಡ ಅಬ್ಸರ್ವ್ ಮಾಡಬೇಕಾಗತ್ತೆ. ಇವಳು ನೋಡಿ ಹಾರ್ಲಿಕ್ಸ್ ಖಾಲಿಯಾಗಿತ್ತು ಅಂತ ಹೊಸ ಪ್ಯಾಕೆಟ್ ಹಾರ್ಲಿಕ್ಸ್ ತರಿಸಿದ್ರೆ ಬೌಲ್ ಫುಲ್ ಹಾರ್ಲಿಕ್ಸ್ ಹಾಕೊಂಡು ತಿಂತಾ ಕೂತಿದ್ದಾಳೆ. ಒಂದು ಗದ್ರದೆ ಜಂತುಳ ಆಗುತ್ತೆ, ಹೊಟ್ಟೆಲಿ ಹುಳ ಬರುತ್ತೆ, ಅದನ್ನು ಜಾಸ್ತಿ ತಿನ್ನಬೇಡ ಅಂತ. ಸೊ ಎತ್ತಿಟ್ಬಿಟ್ಟು ಕೂತ್ಕೊಂಡು ಬರೀ ಅಂತ ಹೇಳ್ತಾಯಿದ್ದೆ. ಈ ನಡುವೆ ಸ್ವಲ್ಪ ಜಾಸ್ತಿ ಜಂಕ್ ಫುಡ್ಸ್ ಆ ಥರದ್ದೇನ ಏನೂ ಕೊಡ್ತಾ ಇಲ್ಲ. ಸೊ ಹಾಗಾಗಿ ಮಮ್ಮಿ ಅದು ಬೇಕು ಇದು ಬೇಕು ತಂದುಕೊಡು ಅಂದ್ಲು. ನಾನು ಇನ್ನು ಸ್ವಲ್ಪ ಜನನ ಕರಿಬೇಕಾಗಿತ್ತು, ಹೋಗೋಣ ಅಂತ ಹೊರಟಿದ್ದೀನಿ. ಕೈಗಾಲು ಮುಖ ತೊಳೆದು ಸಂಜೆ ತುಂಬ ತಲೆನೋವ್ತಾಯಿತ್ತು. ಸ್ವಲ್ಪ ಅಮೃತಾಂಜನೆಲ್ಲ ಹಚ್ಕೊಂಡು ಹೊರಟಿದ್ದೀನಿ. ಸೊ ಚೆನ್ನಾಗಿ ಬರುತ್ತೆ ಅಂತ ಎಲ್ಲಿ ತಿರ್ಗ್ಸ ಕೆಳಗಡೆ ಈಗ ಇರಲಿ ಹೋಗು, ಆಯ್ತು. ಏನು ಪ್ರೈಸ್ ಯಾರು ಕೊಡಬೇಕಾಗಿಲ್ಲ, ಹಂಗಿರ್ಲಿ ಹೋಗು. ಅವಳಿಗೆ ಇವತ್ತೇ ಮೆಹಂದಿ ಹಾಕ್ಬಿಡೋಣ, ನಾಳೆ ಫ್ರೀ ಆಗಲ್ಲ ಅಂತ ಹೇಳಿ ಸ್ಟಿಕ್ಕರ್ದು ಹಾಕಿದೆ. ಬಟ್ ಫ್ಲಾಪ್ ಆಯಿತು, ಚೆನ್ನಾಗಿ ಬರಲಿಲ್ಲ, ತೊಪ್ಪೆ ಥರ ಆಯಿತು. ಸೊ ಮತ್ತೆ ಹಳಿಸಿದ್ರೆ ಅದು ಆಲ್ರೆಡಿ ಕಲರ್ ಹಿಡಿದುಬಿಟ್ಟಿರುತ್ತೆ. ಆ ಸ್ಟಿಕ್ಕರ್ನ ತಂದು ಹಾಕಿ ಪಾಪ ಅವಳ ಕೈಗೆ ಅದು ಅಡ್ಜಸ್ಟೇ ಆಗಲಿಲ್ಲ. ಸೊ ಹೀಗಾಗಿ ಮಲ್ಕೊಂಡು ಮತ್ತೆ ಬೆಳಿಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ಕೊಂಡು ಎಲ್ಲದಕ್ಕೂ ಗಂಧ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಏನೇನು ದೀಪಗಳಿಗೆಲ್ಲ ಬತ್ತಿ ಹಾಕಿ ಎಲ್ಲನೂ ರೆಡಿ ಮಾಡಿಕೊಂಡು ಅಕ್ಷತೆ ಮಾಡಿ ಇಟ್ಕೊಂಡು ಅರಿಶಿನ ಕುಂಕುಮ ತುಪ್ಪದ ಬತ್ತಿ ಎಲ್ಲ ಆರ್ಗನೈಸ್ ಮಾಡಿ ತುಪ್ಪ ಕಾಯಿಸಿ ಇಟ್ಕೊಂಡು ಪೂಜೆಗೆ ಏನೇನು ಬೇಕು, ಫಸ್ಟು ಮನೆ ದೇವ್ರ ಪೂಜೆಗೆ ಏನೇನು ಬೇಕು ಹಣ್ಣು ಕಾಯಿ ಎಲ್ಲ ಎತ್ತಿಟ್ಕೊಂಡು ಎಲ್ಲ ಒಂದು ಕಡೆ ಎತ್ತಿಟ್ಕೊಂಡ್ರೆ ಈಸಿಯಾಗಿ ಬಿಡುತ್ತೆ. ಸೊ ಹಾಗಾಗಿ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಹೊಸ ಪಾತ್ರೆಗಳೆಲ್ಲ ತೊಳೆದಿಟ್ಟಿದ್ದೀನಿ. ಅವರು ಪುರೋಹಿತರು ಕೇಳ್ತಿರ್ತಾರಲ್ವ, ಹಾಗಾಗಿ ಅವರಿಗೆ ಕೊಡಲಿಕ್ಕೆ ಅಂತ. ಸೊ ಈಗ ಅಂಗಡಿಗೆ ಹೋಗ್ಬಿಟ್ಟು ಬಂದು ಸಿಗ್ತೀನಿ. ಮನೆಯೆಲ್ಲ ಒಂಥರ ಖಾಲಿ ಅನ್ನಿಸ್ತಾ ಇದೆ, ಯಾಕಂದರೆ ಸ್ವಲ್ಪ ಎಲ್ಲ ಚೇಂಜ್ ಮಾಡಿದ್ದೀನಲ್ಲ ಹಾಗಾಗಿ. ಐ ಫ್ಯಾಮಿಲಿ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಹಿಂಗಿದ್ದೀನಿ, ನೋಡ್ತಾ ಇದ್ದೀರಾ ವ್ಲಾಗ್ಸ್ ಕಂಟಿನ್ಯೂಸ್ ಆಗಿ. ಸೊ ಇದು ಸತ್ಯನಾರಾಯಣ ಸ್ವಾಮಿ ಪೂಜೆ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ ಮೈಸೂರಿಂದ ಅಂತ ಹೇಳ್ತಾ, ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋ ನೋಟಿಫೈ ಸಿಗುತ್ತೆ. ನನ್ನ ವಿಡಿಯೋನ ನೀವೇ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ, ಟೈಮ್ ಬಂದು 10 ಗಂಟೆ. ಎಲ್ಲ ಕೆಲಸ ಮುಗಿಸಿ ತಲೆ ಸ್ನಾನ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ವಾಕ್ ಹೋಗಿ ಬಂದು ಪೂಜೆ ಸಾಮಾನಿಗೆ ಏನೇನು ಬೇಕೋ ಅಕ್ಷತೆ ತುಪ್ಪದ ಬತ್ತಿ ಬಟ್ಲಿಗೆಲ್ಲ ಅರಿಶಿನ ಕುಂಕುಮ ಹಾಕ್ಕೊಳ್ಳೋದು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೆ. ಎಲ್ಲ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಪೂಜೆ ಐಟಮ್ಸು ಸಿಲ್ವರ್ ಐಟಮ್ಸು ಎಲ್ಲನೂ. ಸೊ ಸ್ವಲ್ಪ ಸಾಮಾನು ಬೇಕಿತ್ತು ಸಣ್ಣ ಪುಟ್ಟದ್ದು. ಸೊ ನೋಡಿ ಎಲ್ಲ ಖಾಲಿ ಎಲ್ಲ ತೆಗೆದು ಪೂಜೆಗೆ ಅಣಿ ಮಾಡ್ಕೊಂಡಿದ್ದೀನಿ. ಸೋಫಾಗಳೆಲ್ಲ ಹೊರಗಡೆ ಪೋರ್ಟಿಕೋಗೆ ಹಾಕ್ಸಿದ್ದೀನಿ. ಇದು ಒಂದು ರಜಾ ಸೋಫಾ ತೆಗಿಬೇಕು. ಮಧ್ಯಾಹ್ನ ಮೇಲೆ ಇಲ್ಲ ಸಂಜೆ ತನಕ ಟೈಮ್ ಇದೆ, ತೆಗ್ಸಿದ್ರೆ ಆಯಿತು ಅಂತ ಅಂದ್ಕೊಂಡು ನೋಸ್ ಪಿನ್ ಚೇಂಜ್ ಮಾಡೋಣ ಅಂತ ಬಿಚ್ಚಿದೆ. ನೋಸ್ ಪಿನ್ ಹಾಕೊಳ್ಳೋಕ್ಕೂ ಟೈಮ್ ಇಲ್ಲ, ಗೋರಂಟಿ ಹಾಕ್ಕೊಂಡಿಲ್ಲ, ಕೈಯೆಲ್ಲ ಹಾರ್ಡಾಗಿದೆ ಕೆಲಸ ಮಾಡಿ. ನನ್ನ ಫೇಸ್ ವಾಶ್ ಮಾಡಿಸೋದ್ನೆಲ್ಲ ಕ್ಲೀನಪ್ ಹೇಗೆ ಕಾಣಿಸ್ತಾ ಇದೆ, ಗ್ಲೋ ಏನಾದರೂ ಬಂದಿದೆಯಾ ಕಮೆಂಟ್ ಮಾಡಿ. ಎಕ್ಸ್ಕ್ಯೂಸ್ ಮೀ, ಶೀತ ಆಗಿದೆ, ನೀರಲ್ಲಿ ಕೆಲಸ. ಸೊ ಅಂಗಡಿಗೆ ಹೋಗ್ತಾ ಇದ್ದೀನಿ. ನಮ್ಮ ಕೆಲಸದ ಹುಡುಗರು ಅಕ್ಕ ನಮಗೆ ಒಂದು ಟೀ ಶರ್ಟ್ ತೆಕ್ಕೊಡಕ್ಕ ಅಂತ ಬಾಯ್ಬಿಟ್ಟು ಕೇಳ್ತಾ ಇದ್ದಾರೆ. ಪೂಜೆಗೆ ಹಾಕ್ಕೊಳ್ಳಿ, ಮಜಾ ಮಾಡಲಿ. ನಾವೆಲ್ಲ ಆಯುಧ ಪೂಜೆಲೆಲ್ಲ ಬಟ್ಟೆ ಎಲ್ಲ ಕೊಡ್ತಿರ್ತೀವಿ, ಬಟ್ ಅವರೇನೋ ಇಷ್ಟಪಟ್ಟು ತೆಕ್ಕೊಡಕ್ಕ ಅಂತ ಕೇಳ್ತಾ ಇದ್ದಾರಲ್ವ, ಹಾಗಾಗಿ ಹೋಗಿ ಬರೋಣ ಬನ್ನಿ. ಸ್ವಲ್ಪ ಐಟಮ್ಸ್ ಎಲ್ಲ ಬೇಕು, ಅದು ಎಲ್ಲ ತೊಗೊಂಡು ಇನ್ನು ತಾಂಬೂಲ ಪ್ಯಾಕ್ ಮಾಡಬೇಕು, ತೋರಣ ಮಾಡಬೇಕು, ಹೂವು ಎಲ್ಲ ಪೋಣಿಸ್ಬೇಕು. ಹೋಗಾಡ್ ತುಂಬಾ ಕೆಲಸ ಇದೆ. ಸೊ ಸ್ಟೇ ಟ್ಯೂನ್ ಆಯಿತಾ? ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಸ್ವಲ್ಪ ಬ್ಯುಸಿನೇ ಆದರೂ ವ್ಲಾಗ್ನ ಬಿಡೋಕ್ಕಾಗಲ್ಲ, ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಏನೇನಾಗುತ್ತೆ ಪ್ರತಿಯೊಂದು ಅಪ್ಡೇಟ್ ಮಾಡ್ತೀನಿ. ಓಕೆ, ನಿನ್ನೆ ಎಲ್ಲ ಏನೇನಾಯಿತು ಅಂತ ನೋಡಿದ್ರಿ. ಸೊ ಇದು ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಚಪಾತಿ ಮಾಡಿ ಊಟ ಮಾಡಿ ಮಲ್ಕೊಂಡು ಮತ್ತೆ ಬೆಳಗ್ಗೆ ಎದ್ದು ವಾಕ್ ಹೋಗಿ ಬಂದು ನಮ್ಮ ಹುಡುಗರು ಕೇಳ್ತಿದ್ರಲ್ವ, ಅಕ್ಕ ನಮಗೇನಾದರೂ ಟೀ ಶರ್ಟ್ ಆ ಥರದ್ದೇನಾದರೂ ಕೊಡ್ಸಕ್ಕ ನೆನಪಿಗೆ ಇಟ್ಕೋತೀವಿ ಅಂತ. ಸೊ ಆಯ್ತು ಪೂಜೆಯಲ್ಲೂ ಕೊಡಿಸ್ತೀವಿ, ಇರಲಿ ಪರವಾಗಿಲ್ಲ ಅಂತ. ಇದನ್ನೆಲ್ಲ ವೀಡಿಯೋ ಮಾಡಿ ತೋರಿಸ್ಬೇಕಾ ಅನ್ನೋ ನೆಸೆಸಿಟಿ ಇಲ್ಲ, ಬಟ್ ನಮ್ಮ ಖುಷಿಗೋಸ್ಕರ ಡೈಲಿ ಯೂಸ್ಗೆ. ಈಗ ಅವರು ಬಂದು 3 ಡೇಸ್ ಆಯಿತು, ಸ್ನಾನ ಮಾಡಿ ನಾಳೆ ಪೂಜೆಗೆ ಏನು ಹಾಕೋತಾರೆ. ಸೊ ಹಾಗಾಗಿ ಸಿಂಪಲ್
ಆಗಿರೋದೆ ಡೈಲಿ ಯೂಸ್ಗೆ ನೋಡ್ತಾ ಇದ್ದೀನಿ. ನನಗೆ ಸಿಟಿಗೆ ಹೋಗಿ ಚೆನ್ನಾಗಿರತ್ತೆ ತರೋಷ್ಟು ಟೈಮು ಇಲ್ಲ, ಹೋಗೋಷ್ಟು ಪುರ್ಸೋತಿಲ್ಲ. ಸೊ ಹಾಗಾಗಿ ನಿಯರ್ ಬೈ ಇಲ್ಲೇ ನಮ್ಮ ಮನೆ ಹತ್ರನೇ ಕೊಡ್ಸೋಣ, ಡೈಲಿ ಯೂಸ್ಗೆ ಹಾಕ್ಕೊಳ್ಳಿ ಅಂತ ಹೇಳಿ ನೋಡ್ತಾ ಇದ್ದೀನಿ. ಇರೋದ್ರಲ್ಲೇ ಚೆನ್ನಾಗಿರೋದು ಕೊಡ್ಸೋಣ. ಯಾರು ಇಲ್ಲಿ ಬಿಲ್ ಹಾಕೋದು? ಎಲ್ಲ ನೋಡಿ ತೊಗೊಂಡು ಬಿಲ್ ಹಾಕಿಸ್ಕೊಂಡು ಯಪ್ಪ ಹಂಬು ಅಂತ ಬಿಸಿಲಲ್ಲಿ ಉರಿ ಬಿಸಿಲಲ್ಲಿ ನಡ್ಕೊಂಡು ಎಲ್ಲ ಲಗೇಜ್ ಎತ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮ ಕಾರಣ ಗಾಡಿ ಸತೀಶ್ ತೊಗೊಂಡೊಟ್ಟೋಗಿದ್ದಾರೆ. ನಡ್ಕೊಂಡೇ ಓಡಾಡ್ತಾ ಇದ್ದೀನಿ ಎಲ್ಲ ಕಡೆ. ಇಲ್ಲಿಂದ ಮನೆಗೆ ಬಂದು ಕೆಲಸ ಮಾಡಿದ್ರು ಮುಗಿತಾನೇ ಇಲ್ಲ. ಯಪ್ಪ ಮಾವಿನ ಸೊಪ್ಪೆಲ್ಲ ಕೀಳಿಸ್ಕೊಂಡು ತೊಳೆಸ್ಕೊಂಡು ತೊಗೊಂಬಂದಿದ್ದೀನಿ. ಈಗ ತೋರಣ ಮಾಡಬೇಕು. ಒಬ್ಬಳೇ ಬಟ್ಟೆ ಎತ್ಕೊಂಡು ಐರನ್ ಮಾಡಿಟ್ಟೆ. ಕೆಲಸನೂ ಸಾಕು, ಪೂಜೆ ವಾರನೂ ಸಾಕು ಅನಿಸುತ್ತೆ. ಬಟ್ ಕರ್ತವ್ಯ ಮಾಡಬೇಕು. ಬೇಜಾರಂತೂ ಮಾಡ್ಕೊಂಡು ಮಾಡೋದಿಲ್ಲ, ಖುಷಿಯಿಂದನೇ ಮಾಡ್ತೀನಿ. ಬಟ್ ಒಬ್ಬಳೇ ಮಾಡಬೇಕಲ್ಲ, ಅದೊಂದು ಸ್ವಲ್ಪ ಬೇಜಾರು ಅಷ್ಟೇ. ಬನ್ನಿ ಬೇಗ ಬೇಗ ತೋರಣ ಮಾಡುವ. ಏನೇನು ಬೇಕೋ ಎಲ್ಲ ಐಟಮ್ಸ್ ಎಲ್ಲ ತೊಗೊಂಬಂದೆ, ನೀವು ನೋಡಿದ್ರಿ. ತೋರಣ ಮಾಡಬೇಕೀಗ. ಸೊಂಟ ನೋವು ಬಂತು ಫ್ರೆಂಡ್ಸ್. ಮಾವಿನ ಸೊಪ್ಪೆಲ್ಲ ತೋರಣ ಮಾಡಿದೆ. ಮೇನ್ ಡೋರ್ಗೆ, ಆಫೀಸ್ ರೂಮ್ಗೆ, ಗೋಡೌನ್ ಡೋರ್ಗೆ, ದೇವ್ರ ಮನೆ ಡೋರ್ಗೆ. ಇನ್ನೂ ಅಷ್ಟು ಮಿಕ್ಕಿದೆ. ಬಟ್ ಅದು ಯಾಕೋ ನಂಗೆ ಇಷ್ಟ ಆಗ್ತಾಯಿಲ್ಲ ಮೇನ್ ಡೋರ್ಗೆ ಹಾಕೋಕ್ಕೆ. ನಮ್ಮ ಹುಡುಗರಿಗೆ ಕಾಲ್ ಮಾಡಿ ಸ್ವಲ್ಪ ಬೇರೆ ಇದ್ದರೆ ತೊಗೊಂಬನ್ನಿ ಬರುವಾಗ ಅಂತ ಊಟ ತೊಗೊಂಡೋಗಿದ್ದಾರೆ. ಅವರು ಫ್ರೀ ಇಲ್ಲ ಪಾಪ. ಯಾಕೋ ತುಂಬ ಪೇಯ್ನ್ ಆಗ್ತಾಯಿದೆ. ಈ ಕತ್ತು ರೆಸ್ಟ್ ಇಲ್ಲದೆ ಕೆಲಸ ಮಾಡ್ತಾ ಇರೋದಕ್ಕೋ ಏನೋ ಗೊತ್ತಿಲ್ಲ. ಸೊ ಸ್ವಲ್ಪ ಸತೀಶ್ ಹೂ ತರಕ್ಕೆ ಹೋಗಿದ್ದಾರೆ. ನೆನೆಸ್ಕೊಂಡ್ರೆ ಚಳಿ ಜ್ವರ ಬರ್ತಾಯಿದೆ. ಇನ್ನು ನಾಳೆಗೆ ಹೆಂಗೋ ಏನೋ. ಎಲ್ಲದಕ್ಕೂ ಬತ್ತಿ ಎಲ್ಲ ಹಾಕಿ ಅರಿಶಿನ ಕುಂಕುಮ ಎಲ್ಲ ಹೊಸದು ಹಾಕಿ ರೆಡಿ ಮಾಡಿದೆ. ಹೀಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾಯಿರಿ. ಪ್ರತಿಯೊಂದು ಒಂದೇ ವ್ಲಾಗಲ್ಲಿ ನಿಜಕ್ಕೂ ಅಪ್ಲೋಡ್ ಮಾಡೋಕ್ಕಾಗಲ್ಲ, ತುಂಬ ವಿಡಿಯೋ ಲಾಂಗ್ ಆಗಿಬಿಡುತ್ತೆ. ಪೂಜೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಕಂಪ್ಲೀಟ್ ನಿನ್ನೆಯಿಂದ ಇವತ್ತನವರೆಗೂ ಏನೇನಾಯಿತು ಅಂತ ಆ ಗ್ಯಾಪಲ್ಲೂ ಒಂದು ರೀಲ್ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಪ್ರತಿಯೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ವ್ಲಾಗ್ ಹೇಗಿತ್ತು ಕಮೆಂಟ್ ಮಾಡಿ. ಇನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು ಜಾಸ್ತಿ. ಟಾಟಾ ಬಾಯ್ ಬಾಯ್. ಸಿ ಯು. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.